ನಮಸ್ಕಾರ ಸ್ನೇಹಿತರೆ. ಪಶ್ಚಿಮ ಬಂಗಾಳದಲ್ಲಿ ಚುನಾವಣಾ ದಿನಾಂಕ ಹತ್ತಿರವಾಗ್ತಾ ಇದ್ದಂತೆ ಬಿಜೆಪಿಯ ಗೆಲುವಿನ ಲೆಕ್ಕಾಚಾರವೂ ಕೂಡ ಹತ್ತಿರವಾಗ್ತಾ ಇದೆ. ಇದನ್ನ ಬಾಯಿ ಮಾತಿಗಾಗಿ ಹೇಳ್ತಾ ಇಲ್ಲ. ಕೆಲವೊಂದಿಷ್ಟು ಅಂಶಗಳನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಪಡ್ತೇವೆ. ಆಗ ನೀವೇ ಡಿಸೈಡ್ ಮಾಡಿ ಈ ಬಾರಿ ಬಿಜೆಪಿಗೆ ಒಂದು ಏಡ್ಜಿದೆಯಾ ಪಶ್ಚಿಮ ಬಂಗಾಳದಲ್ಲಿ ಅಂತ. ಒಂದು SIRನ ಪ್ರಕ್ರಿಯೆಯಿಂದ 91 ಲಕ್ಷಗಳ ಮತಗಳು ಡಿಲೀಟ್ ಆಗಿದೆ ಮತ್ತು ಅದು ಎಲ್ಲೆಲ್ಲಿ ಡಿಲೀಟ್ ಆಗಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಅದಕ್ಕೂ ಪ್ರಮುಖವಾಗಿ 2011ರಲ್ಲಿ 34 ವರ್ಷಗಳ ಆಡಳಿತ ಏನು ಅಂತ್ಯವಾಯ್ತಲ್ಲ ಕಮ್ಯುನಿಸ್ಟರದ್ದು, ಆಗ ಮಮತಾ ಬ್ಯಾನರ್ಜಿ ಯಾವ ರಣತಂತ್ರವನ್ನು ಹೆಣೆದಿದ್ರು ಮತ್ತು ಕಮ್ಯುನಿಸ್ಟ್ರವರ ಆಡಳಿತ ಅಂತ್ಯವಾಗಿ ಅವರಿವತ್ತು ಹೀನಾಯ ಸ್ಥಿತಿಯಲ್ಲಿ ಪಶ್ಚಿಮ ಬಂಗಾಳದಲ್ಲಿದ್ದಾರೆ ಅಲ್ಲ, ಅದೇ ತಂತ್ರವನ್ನು ಜೊತೆಗೆ ಅಧಿಕಾರವನ್ನು ಕಳೆದುಕೊಳ್ಳಿಕ್ಕೆ ಕಮ್ಯುನಿಸ್ಟ್ ಯಾವ ರೀತಿ ತಪ್ಪನ್ನು ಮಾಡಿತ್ತು ಅದೆಲ್ಲವೂ ಕೂಡ ಈ 26ರ ಚುನಾವಣೆಯಲ್ಲಿ ಮ್ಯಾಚ್ ಆಗ್ತಾ ಇದೆ. ಹಾಗಂತ ಹೇಳಿದ್ರೆ ಮಮತಾ ಬ್ಯಾನರ್ಜಿ 2011ರಲ್ಲಿ ಇದ್ದಂಥ ಸ್ಥಾನದಲ್ಲಿ BJP ಕುಳಿತಿದೆ, ಕಮ್ಯುನಿಸ್ಟ್ ಸ್ಥಾನದಲ್ಲಿ ಮಮತಾ ಬ್ಯಾನರ್ಜಿ ಇದ್ದಾರೆ. ಅದರ ಬಗ್ಗೆ ಕೂಡ ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ಈ ಇತ್ತೀಚಿನ ಕೆಲವೊಂದಿಷ್ಟು ಚುನಾವಣೆಗಳ ಟ್ರೆಂಡ್ಗಳನ್ನು ನೋಡೋಣ. ಒಂದು 4-5 ತಿಂಗಳ ಹಿಂದೆ ನಮಗೆ ಬಿಹಾರದಲ್ಲಿ ಚುನಾವಣೆ ಆಯಿತು. ಬಿಹಾರದ ಚುನಾವಣೆ ನವೆಂಬರ್ ತಿಂಗಳಲ್ಲಿ ಆಯಿತು. ಅದಕ್ಕಿಂತ ಮುಂಚೆ ಒಂದು 2-3 ತಿಂಗಳ ಹಿಂದೆ ನಿತೀಶ್ ಕುಮಾರ್ ರವರು ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತಾರೆ ಅಂತ ಯಾರೂ ಕೂಡ ಹೇಳ್ತಾ ಇರಲಿಲ್ಲ. ಆ್ಯಂಟಿ ಇನ್ಕಂಬೆನ್ಸಿ ಅಲೆ ತಾಂಡವ ಆಡ್ತಾ ಇದೆ. ಮಹಾಗಠಬಂಧನ್ಗೆ ಬಿಹಾರದಲ್ಲಿ ಎಡ್ಜಿದೆ. ಈ ರೀತಿಯಾದಂತಹ ವರದಿಗಳು ಬರ್ತಾ ಇದ್ದು ಬಿಹಾರದಿಂದ. ಸ್ಲೈಟ್ಲಿ ಆಗಿ ಅದು ಸ್ವಿಂಗ್ ಆಯಿತು. ಎಲ್ಲಿಯ ತನಕ ಆ ಸ್ವಿಂಗ್ ಆಯಿತು ಅಂತ ಹೇಳಿದ್ರೆ NDA ಮೈತ್ರಿಕೂಟ ಬಿಹಾರವನ್ನು ಲ್ಯಾಂಡ್ಸ್ಲೈಡ್ ವಿಕ್ಟರಿಯ ಮೂಲಕ ಗೆಲುವನ್ನು ಸಾಧಿಸಿತು. ಅದೇ ರೀತಿಯಾಗಿ ಪಶ್ಚಿಮ ಬಂಗಾಳದತ್ತ ಅದನ್ನು ಲಿಂಕ್ ಮಾಡೋದೇ ಆದರೆ ಪಶ್ಚಿಮ ಬಂಗಾಳದಲ್ಲಿ ಆರಂಭಿಕವಾದಂತಹ ಗ್ರೌಂಡ್ ರಿಪೋರ್ಟ್ಸ್ಗಳು BJP ಪರವೂ ಇತ್ತು. ಮಮತಾ ಬ್ಯಾನರ್ಜಿಯವರಿಗೆ ಎಡ್ಜ್ ಇನ್ನೂ ಇದೆ, ಸಂಖ್ಯೆಗಳು ಕಡಿಮೆ ಆಗುತ್ತೆ ಹೊರತು ಮಮತಾ ಬ್ಯಾನರ್ಜಿ ಚುನಾವಣೆಯನ್ನು ಸೋಲೋದಿಲ್ಲ ಅನ್ನುವಂಥ ಮಾಹಿತಿಗಳು ಬರ್ತಾ ಇತ್ತು. ಜೊತೆಗೆ ಆರಂಭಿಕವಾಗಿ ಬಂದಂತಹ ಸಮೀಕ್ಷೆಗಳು ಕೂಡ ಅದೇ ಕಥೆಯನ್ನು ಹೇಳ್ತಾ ಇದ್ವು. 170-175 ಸ್ಥಾನಗಳು ಮಮತಾ ಬ್ಯಾನರ್ಜಿಯವರಿಗೆ ಸಿಗ್ತಾ ಇದ್ವು. ಆದರೆ ಬರ್ತಾ ಬರ್ತಾ ಸಂಖ್ಯೆಗಳು ಕೂಡ ಮಮತಾ ಬ್ಯಾನರ್ಜಿಯವ್ರಿಗೆ ಕಡಿಮೆ ಆಗ್ತಾ ಇದೆ. 140ರ ತನಕ TMCಯ ಸಂಖ್ಯೆಗಳು ಬಂದು ನಿಲ್ತಾ ಇದೆ. ಹಾಗಾಗಿ ಪಶ್ಚಿಮ ಬಂಗಾಳದಲ್ಲೂ ಕೂಡ ಬಿಹಾರದ ರೀತಿಯಲ್ಲೇ ಸ್ವಿಂಗ್ ಆಗ್ತಾ ಇದೆ ಮೂಡು BJP ಅಂತ ಹೇಳಬಹುದು. ಇನ್ನು ಪ್ರಮುಖವಾಗಿ SIR ಪ್ರಕ್ರಿಯೆ ಅಂತ ಬರೋಣ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಈ ಬಾರಿ ಬಿಹಾರದಿಂದ ಆರಂಭ ಮಾಡಿಕೊಳ್ತು ಚುನಾವಣಾ ಆಯೋಗ. ಅಲ್ಲೂ ಕೂಡ 58-60 ಲಕ್ಷ ಓಟ್ಗಳು ಡಿಲೀಟ್ ಆದವು. ಅಲ್ಲಿ ಬಿಹಾರದಲ್ಲೇ ಮಾಡಬೇಕಾದ್ರೆ ಮಮತಾ ಬ್ಯಾನರ್ಜಿಯವರಿಗೆ ಒಂದು ಅರಿವಿತ್ತು, ಇದು ಬಿಹಾರದಲ್ಲ ಕತೆ, ಪಶ್ಚಿಮ ಬಂಗಾಳಕ್ಕೂ ಬರುತ್ತೆ, ಅವರ ಟಾರ್ಗೆಟ್ ಇರುವಂಥದ್ದು ಪಶ್ಚಿಮ ಬಂಗಾಳ ಅಂತ ಮಮತಾ ಬ್ಯಾನರ್ಜಿಯವರಿಗೆ ಗೊತ್ತಿತ್ತು. ಅದರಂತೆಯೇ ಈಗ ಅಧಿಕೃತವಾದಂಥ ಸಂಖ್ಯೆ ಹೊರಬಿದ್ದಿದೆ. ನಮ್ಮೆಲ್ಲವರು ಕೂಡ 68 ಲಕ್ಷ 70 ಲಕ್ಷ ಅಂತೇಳಿ ಮಾತಾಡ್ತಾ ಇದ್ವಿ. ಅಲ್ಲ, ಹತ್ತಿರ 1 ಕೋಟಿ 91 ಲಕ್ಷ 90,80,000 ನಕಲಿ ಮತಗಳು ಡಿಲೆಕ್ಟ್ ಆಗಿದೆ. ಅದರಲ್ಲಿ ಕೆಲವೊಂದಿಷ್ಟು ಅಪೀಲ್ಸ್ ಕೂಡ ಬಂದಿದೆ. ಅದನ್ನು ಹೊರತುಪಡಿಸಿ ನೋಡೋದೇ ಆದರೆ ಎಲ್ಲೆಲ್ಲಿ ಡಿಲೆಕ್ಟ್ ಆಗಿದೆ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಎಲ್ಲೆಲ್ಲಿ ಡಿಲೀಟ್ ಆಗಿರುವಂಥದ್ದು ಮತಗಳು ಮುರ್ಷಿದಾಬಾದ್, ಮಾಲ್ಡಾ ಈ ಎರಡೂ ಪ್ರಮುಖ ಕ್ಷೇತ್ರಗಳಲ್ಲಿ ಮುಸ್ಲಿಂ ಪ್ರಾಬಲ್ಯ ಕ್ಷೇತ್ರಗಳಿವೆರಡು. ಇಲ್ಲಿ ಮಮತಾ ಬ್ಯಾನರ್ಜಿಯವರಿಗೆ 75ಕ್ಕೂ ಹೆಚ್ಚು ಕ್ಷೇತ್ರಗಳು ಅವ್ರು ಗೆದ್ದಿರುವಂಥದ್ದು ಮುಸ್ಲಿಂ ಪ್ರಾಬಲ್ಯ ಕ್ಷೇತ್ರಗಳಲ್ಲೇ. 89 ಮುಸ್ಲಿಂ ಪ್ರಾಬಲ್ಯ ಕ್ಷೇತ್ರಗಳಿದೆ, ಅಲ್ಲಿ 73 BJP 2 ಗೆದ್ಕೊಂಡಿದೆ. ಹಾಗಾಗಿ ಈ ಬಾರಿ ಮಮತಾ ಬ್ಯಾನರ್ಜಿಯವರಿಗೆ ಇಲ್ಲಿ ಪ್ರಮುಖವಾಗಿ ಹುಮಾಯೂನ್ ಕಬೀರ್ ಮತ್ತು AIMM ಏನಾದರೂ ಹೊಡೆತ ಕೊಡಲಿಲ್ಲ ಅಂತ ಹೇಳಿದ್ರೆ ಈ ನಕಲಿ ಮತಗಳು ಕಟ್ ಆಫ್ ಆಗ್ತಾವಲ್ಲ, ಇದು ಮಮತಾ ಬ್ಯಾನರ್ಜಿಯವರಿಗೆ ಕಾಡುತ್ತೆ. ಯಾಕೆ ಮಮತಾ ಬ್ಯಾನರ್ಜಿಯವರು SIRನ ಅಷ್ಟೊಂದು ಖಂಡಿಸ್ತಿದ್ರಲ್ಲ, ಇದೇ ಕಾರಣಕ್ಕೆ ನೋಡಿ. 4 ಲಕ್ಷ ಹತ್ತತ್ರ ಮುರ್ಷಿದಾಬಾದಿಂದ ಡಿಲೀಟ್ ಆಗಿರೋದು 4 ಲಕ್ಷ ಮತಗಳು. ಒಟ್ಟಾರೆಯಾಗಿ ಪಶ್ಚಿಮ ಬಂಗಾಳವನ್ನು ತೆಗೆದುಕೊಳ್ಳೋದೇ ಆದರೆ 12% ಓಟ್ಗಳು ಕಟ್ ಆಫ್ ಆಗಿದೆ. ಈ ಸಲ ಕಟ್ ಡೌನ್ ಆಗಿದೆ 12% ಓಟ್ಗಳು. ಇನ್ನು ಯಾವ ರೀತಿಯಲ್ಲಿ ನಡೆದಿದೆ ಈ ಪ್ರಕ್ರಿಯೆ ಅನ್ನೋದನ್ನು ನೀವು ಗಮನಿಸಿ. ಸುಪ್ರೀಂ ಕೋರ್ಟ್ ಕೂಡ ಅದಕ್ಕೆ ಅನುಮತಿ ಕೊಟ್ಟಿತ್ತು. ಇನ್ನು ಮುಸ್ಲಿಂ ಪ್ರಾಬಲ್ಯ ಕ್ಷೇತ್ರಗಳಲ್ಲಿ ಮಮತಾ ಬ್ಯಾನರ್ಜಿಯವರು ಹಿನ್ನಡೆಯನ್ನು ಅನುಭವಿಸ್ತಾರೆ. ಇವೆಲ್ಲವೂ ಕೂಡ ಒಂದು ಲೆಕ್ಕಾಚಾರ. ಆ್ಯಂಟಿ ಇನ್ಕಂಬೆನ್ಸಿ ಅಲೆ ಅವೆಲ್ಲ ಒಂದು ಕಡೆ ಲೆಕ್ಕಾಚಾರ. ಸ್ವಲ್ಪ ಇತಿಹಾಸವನ್ನು ನೋಡೋಣ ಪಶ್ಚಿಮ ಬಂಗಾಳದ್ದು. 1980ರಲ್ಲಿ
77ರ ಸಂದರ್ಭದಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ತನ್ನ ಭದ್ರಕೋಟೆಯನ್ನಾಗಿ ಸರಿಸುಮಾರು 34 ವರ್ಷಗಳ ಕಾಲ ಪಶ್ಚಿಮ ಬಂಗಾಳವನ್ನು ಆಳುತ್ತೆ. ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಎಲ್ಲ ಜನರು ಕೂಡ ಹೃದಯಪೂರ್ವಕವಾಗಿ ಕಮ್ಯುನಿಸ್ಟನ್ನು ಬೆಂಬಲಿಸ್ತಾರೆ ಪಶ್ಚಿಮ ಬಂಗಾಳದಲ್ಲಿ. ಆದರೆ ದಿನ ಕಳೆದಂತೆ 2008ರ ವೇಳೆಗೆ, ಅಲ್ಲಿ ತನಕ ಎಲ್ಲವೂ ಕೂಡ ಸರಿಯಾಗಿತ್ತು. 2008ರ ವೇಳೆಗೆ ತನ್ನ ಠೇವಣಿಯನ್ನು ಕಳೆದುಕೊಳ್ಳುವಂಥ ಸ್ಥಿತಿ ಬರ್ತಾ ಇರೋದು ದಿನೇ ದಿನೇ. ಅದಕ್ಕೆ ಕಾರಣಗಳೇನಂತ ಹೇಳಿದ್ರೆ, ಮಮತಾ ಬ್ಯಾನರ್ಜಿರಂತಹ ಪ್ರಬಲ ನಾಯಕಿ ಬಂದಿರೋದು. ಹೊಸ ನಾಯಕಿಯ ಉದಯ ಆಗಿತ್ತು. 34 ವರ್ಷಗಳ ಕಾಲ ಕಮ್ಯುನಿಸ್ಟ್ ಆಡಳಿತವನ್ನು ನಡೆಸ್ತಲ್ಲ, ಪ್ರಬಲವಾದಂಥ ವಿರೋಧ ಪಕ್ಷ ಇರಲಿಲ್ಲ, ಅವ್ರನ್ನ ಪ್ರಶ್ನೆ ಮಾಡುವಂಥವ್ರು ಇರಲಿಲ್ಲ. ಜೊತೆಗೆ ಕಮ್ಯುನಿಸ್ಟ್ ಯಾವ ರೀತಿ ಆಡಳಿತವನ್ನು ಕೊಡ್ತು ಅಂತ ಹೇಳಿದ್ರೆ, ಜನಸಾಮಾನ್ಯರಿಗೆ ಏನು ಬೇಕೋ ಅವರು ಮುಖ್ಯವಾಗಿ ರೈತರ ಮೇಲೆ ಅತಿ ಹೆಚ್ಚು ಕಾನ್ಸಂಟ್ರೇಷನ್ ಕೊಡ್ತಾ ಇದ್ರು. ಹಲವೊಂದಿಷ್ಟು ಯೋಜನೆ, ಆಪರೇಷನ್ ಭಾರ್ಗ ತಗೊಂಬಂದರು ಅವರು, ಭೂ ಸುಧಾರಣೆ ಕಾಯ್ದೆ, ಅವೆಲ್ಲವೂ ಕೂಡ ರೈತರ ಮನಗೆಲ್ತು. ಆದರೆ ಅದೇ ಕಾಯ್ದೆ ಅವರಿಗೆ 2011ರ ವೇಳೆಗೆ ಗೊಂದಲಕ್ಕೀಡಾಗಿ ಅದೇ ಕಾಯ್ದೆಗೂ ಕೂಡ ಅವರ ಸೋಲಿಗೆ ಕಾರಣವಾಯಿತು. 2011ರಲ್ಲಿ ಮಮತಾ ಬ್ಯಾನರ್ಜಿ ಓವರ್ಟೇಕ್ ಮಾಡಿದ್ರು ಲೆಫ್ಟನ್ನು. ಆ್ಯಂಟಿ ಇನ್ಕಂಬೆನ್ಸಿಯಲ್ಲಿ ಇವೆಲ್ಲವನ್ನೂ ಕೂಡ ಜನರೊಂದಿಗೆ ನೇರವಾಗಿ ಸಂಪರ್ಕ ಮಾಡಿದ್ರು, ಜನರೊಂದಿಗೆ ನೇರವಾಗಿ ಇದನ್ನು ತಲುಪಿಸಿದ್ರು, ಬದಲಾವಣೆ ಬೇಕು ಅಂತೇಳಿ ಹೇಳಿದ್ರು. ಪಶ್ಚಿಮ ಬಂಗಾಳದ ಮುಂದಿನ ಮುಖ್ಯಮಂತ್ರಿಗಳು ಯಾರಾಗಬೇಕು ಅಂಥೇಳಿ ಜನರ ಮುಂದೆ ಪ್ರಶ್ನೆ ಇಟ್ಟಾಗ ಮಮತಾ ಬ್ಯಾನರ್ಜಿ ಮತ್ತು ಸುವೇಂದ್ರ ಅಧಿಕಾರಿಗಳ ನಡುವೆ ಅತಿ ದೊಡ್ಡ ಡಿಫರೆನ್ಸೇ ಇಲ್ಲ, 2-3% ಡಿಫರೆನ್ಸ್ನಲ್ಲಿದ್ದಾರೆ. ಇದೇ ಹೇಳುತ್ತೆ 2011ರಲ್ಲಿ ಆದಂತಹ ಬದಲಾವಣೆ ಈ ಬಾರಿ ಆಗುತ್ತೆ, ಹಾಗಾಗಿ BJPಗೆ ಎಡ್ಜಿದೆ ಅಂತ. ದಿನೇ ದಿನಲ್ಲಿನ ಗ್ರೌಂಡ್ ರಿಪೋರ್ಟ್ಸ್ಗಳು ಬದಲಾಗ್ತಾ ಇದೆ. BJP ಅತ್ತ ಮತದಾರರು ವಾಲ್ತಾ ಇದ್ದಾರೆ. ಎಲ್ಲವೂ ಕೂಡ ಗೇಮ್ ಸೆಟ್ ಮ್ಯಾಚ್ ರೀತಿಯಲ್ಲಿ BJPಗೆ ಕಾಣಿಸ್ತಾ ಇದೆ. ಆದರೆ ಕೊನೆ ಕ್ಷಣದವರೆಗೆ ಏನಾದರೂ ಬದಲಾವಣೆ ಆಗುತ್ತಾ ಅನ್ನೋದು ಕಾದು ನೋಡಬೇಕು. ಸರ್ವೆಗಳು ಕೂಡ ಅದೇ ಹೇಳ್ತಾ ಇದೆ. 148ರ ಸಂಖ್ಯೆಗಳು ಕೂಡ BJPಗೆ ಬರುತ್ತಾ ಇದೆ. ಎಲ್ಲ ಕೂಡಿ ಬರುತ್ತಾ ಇದೆ BJPಗೆ ಗೆಲುವಿನತ್ತ. ಆದರೆ BJP ಅದನ್ನು ಯಾವ ರೀತಿಯಾಗಿ ಓವರ್ಕಮ್ ಮಾಡುತ್ತೆ, 21ರಲ್ಲಿ ಮಾಡಿದಂತಹ ತಪ್ಪುಗಳನ್ನು ಮಾಡುತ್ತಾ BJP, 21ರಲ್ಲಿ ಎಕ್ಸಿಟ್ ಪೋಲ್ಗಳ ಭವಿಷ್ಯ ನೋಡಿಬಿಟ್ಟಿತ್ತು BJP ಬರುತ್ತೆ ಅಂತ. ಅದಾಗಲಿಲ್ಲ. BJPಗೆ ವೋಟ್ ಶೇರ್ ಜಾಸ್ತಿ ಬರ್ತಾ ಇದೆ. ವೋಟ್ ಶೇರ್ಗಳಲ್ಲಿ BJP ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ. ಆದರೆ ಅದು ಸೀಟಾಗಿ ಕನ್ವರ್ಟ್ ಆಗುತ್ತಾ, ಈ ಬಾರಿ ಆಗುತ್ತಾ ಅನ್ನೋದೇ ಯಕ್ಷ ಪ್ರಶ್ನೆ. ಕಾದು ನೋಡೋದು ಏನಾಗುತ್ತೆ ಅಂತ. ಪಂಚರಾಜ್ಯ ಚುನಾವಣೆಗಳು, ವಿಶೇಷವಾಗಿ ಪಶ್ಚಿಮ ಬಂಗಾಳದ ವಿಶೇಷ ಮಾಹಿತಿಗಾಗಿ ನಮ್ಮನ್ನು ಅನುಸರಿಸಿ. ಸುವತ್ವವಾಣಿ, ಇದು ಸ್ವಂತಿಕೆಯ ಧ್ವನಿ. ನಮಸ್ಕಾರ.